ಮೊದಲ ಬಾರಿಗೆ ಆರ್ಎಸ್ಎಸ್ ಕಾನೂನು ಪ್ರಕಾರ ಗಲಾಟೆ ಇಲ್ಲದ ಹೊರಗಿನವರಿಲ್ಲದೆ ನಿಶ್ಚಿತವಾದ ಸಮಯದಲ್ಲಿ ಮೆರವಣಿಗೆಯನ್ನ ನಡೆಸಿ ಮುಗಿಸಿದೆ ಎಂದು ಕರ್ನಾಟಕದ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹೇಳಿದರು. ಅವರು ಬರುತ್ತಾರೆ, ಇವರು ಬರುತ್ತಾರೆ ಎಂದರು. ಬೆಂಗಳೂರಿನ ಎಲ್ಲ ಬಿಜೆಪಿ ನಾಯಕರು ಬರುತ್ತಾರೆ ಎಂದು ಹೇಳಿದರು. ಯಾರು ಬಂದರು? ಬೆಂಗಳೂರಿನವರು ಹೋಗಲಿ, ಕಲಬುರಗಿಯಿಂದ ಯಾರಾದರೂ ಬಂದಿದ್ದಾರೆಯೇ? ಮಾಜಿ ಶಾಸಕರು ಅಲ್ಲಿದ್ದರೆ? ಆರ್ಎಸ್ಎಸ್ನ ಚಿತ್ತಾಪುರ ಪಥಸಂಚಲನದ ಬಗೆಗೆ ಮಂತ್ರಿ ಪ್ರಿಯಾಂಕ್ ಖರ್ಗೆ ಎತ್ತಿರುವ ಪ್ರಶ್ನೆಗಳು ಇದು. ವಿಜಯೇಂದ್ರ, ಅಶೋಕ್ ಎಲ್ಲ ಎಲ್ಲಿ? ಇತರೆಡೆಯ ಕೊಚ್ಚಿಕೊಂಡ ಆರ್ಎಸ್ ನಾಯಕರೆಲ್ಲ ಯಾಕೆ ತೆಪ್ಪಗಾದರು ಎಂದು ಅವರು ಪ್ರಶ್ನಿಸಿದ್ದಾರೆ. ಕಾನೂನು ಹೇಳಿದಂತೆ 50 ಜನರ ಬ್ಯಾಂಡ್, 300 ಆರ್ಎಸ್ಎಸ್ಸಿಗರು, ಚಿತ್ತಾಪುರ ತಾಲೂಕಿಗೆ ಸೇರಿದವರು ಮಾತ್ರ ಚಿತ್ತಾಪುರದಲ್ಲಿ ಮೆರವಣಿಗೆಯನ್ನ ಮಾಡಿದರು. ಕಡೆಯ ಮಟ್ಟಿಗೆ ಈಗಲಾದರೂ ಆರ್ಎಸ್ಎಸ್ಸಿಗರಿಗೆ ಈ ದೇಶದ ಕಾನೂನು ತಮಗೂ ಅನ್ವಯವಾಗುತ್ತದೆ ಎನ್ನುವುದು ಅರ್ಥವಾಗಿದೆ. ಇದು ಕೊನೆಯೇನಲ್ಲ. ಆರ್ಎಸ್ಎಸ್ನವರಿಗೆ ಸಂವಿಧಾನದ ಅರಿವು ನೀಡುವ ಕೆಲಸ ಈಗ ಆರಂಭವಾಗಿದೆ. ಯುದ್ಧ ಇನ್ನೇನಿದ್ದರೂ ಮುಂದೆ ಅವರು ನಡೆದುಕೊಳ್ಳುವ ರೀತಿಯಲ್ಲಿ ಇರುತ್ತದೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.